ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಶ್ರೀ ಅಂಡ್ ರಾಜು ಅಡ್ವೆಂಚರ್ ಕ್ವೆಸ್ಟ್. ಇವತ್ತಿನ ನಮ್ಮ ವಿಡಿಯೋ ಪಂಡಲಂ ಪ್ಯಾಲೇಸ್. ಈ ಪಂಡಲಂ ಪ್ಯಾಲೇಸ್ ಅಲ್ಲಿ ಯಾರಿದ್ರು ಗೊತ್ತಾ? ತಾಯಿಗೆ ಹುಳಿ ಹಾಲು ತಂದವರು, ನನ್ನ ಆರಾಧ್ಯ ದೈವ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಇದ್ದಂತ ಪ್ಲೇಸ್ ಇದು. ಅಯ್ಯಪ್ಪ ಸ್ವಾಮಿ ಇಲ್ಲಿ ಆಡಿ ಬೆಳೆದಂತ ಜಾಗ ಇದು. ಪಂಡಲಂ ಪ್ಯಾಲೇಸ್ ಲೊಕೇಟ್ ಆಗಿರೋದು ಕೇರಳದಲ್ಲಿರುವ ಪಂಡಲಂ ಎಂಬುವ ಊರಿನಲ್ಲಿ. ಇದು ಶಬರಿಮಲೆಯಿಂದ ಸರಿಸುಮಾರು 81 ಕಿಲೋಮೀಟರ್ ದೂರದಲ್ಲಿದೆ. ಪಂಡಲಂ ಪ್ಯಾಲೇಸ್ ಎಂಟರ್ ಆಗಿದ್ದೆ ನಮಗ್ ಕಾಣಿಸಿದ್ದೆ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಪಟ್ಟಿರುವಂತ ಒಂದು ದೇವಸ್ಥಾನ. ಹಾಗೆ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದಂಗೆ ನಮ್ಗೆ ಕಾಣಿಸಿದ್ದೆ ಆಯುರ್ವೇದಿಕ್ ಹಾಸ್ಪಿಟಲ್. ಇದನ್ನ ನೋಡಕ್ಕೆ ಅರಮನೆ ತರನೇ ಇದೆ. ಎಷ್ಟು ಸೂಪರ್ ಆಗಿದೆ ಅಲ್ವಾ? ಹಾಗೆ ನೋಡ್ತಾ ಇದ್ದಂಗೆ ನನ್ಗೆ ಒಂದು ಶಾಟ್ ಸಿಕ್ತು, ನೋಡಿ ನೀವೇ. ಬರ್ಡ್ಸ್, ವಾವ್ ಸೂಪರ್. ಈ ಆಯುರ್ವೇದಿಕ್ ಹಾಸ್ಪಿಟಲ್ ನ ನೋಡಿ ಒಂದ್ ಸೆಕೆಂಡ್ ನಾನು ಅರಮನೆನೇ ಅನ್ಕೋಬಿಟ್ಟೆ. ಬಟ್ ಇದು ಅರಮನೆ ಅಲ್ಲ, ಅರಮನೆ ಇನ್ನ ಮುಂದೆ ಇದೆ, ಬನ್ನಿ ತೋರಿಸ್ತೀನಿ. ಸ್ವಲ್ಪ ಮುಂದೆ ಬಂದಂಗೆ ಅಯ್ಯಪ್ಪ ಸ್ವಾಮಿದು ಫಾರ್ಮಸಿ ಇತ್ತು, ಬಟ್ ಅದು ಕ್ಲೋಸ್ ಆಗಿತ್ತು. ಬನ್ನಿ ಇನ್ನ ಮುಂದೆ ಹೋಗೋಣ. ಇಲ್ಲಿನ ಮನೆಗಳು ಒಂಥರ ಯುನೀಕ್ ಆಗಿದೆ. ನಾನು ನೋಡೋ ಮನೆಗಳು, ಬ್ಯಾಂಗ್ಳೂರಲ್ಲಿರುವಂತ ಮನೆಗಳಿಗೂ ಇಲ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ ನನ್ನ ಪ್ರಕಾರ. ನೀವೇನೆ ನೋಡ್ಬೋದು. ನೀವು ನೋಡ್ಬೋದು ಆರ್ಚ್. ಇದು ಬಂದು ಪಂಡಲಂ ಪ್ಯಾಲೇಸ್ದು ಆರ್ಚ್ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇದೇ ನೋಡಿ ನನ್ನ ಆರಾಧ್ಯ ದೈವ ಅಯ್ಯಪ್ಪ ಸ್ವಾಮಿ ಇದ್ದಂತ ಜಾಗ, ಹಾಡಿ ಬೆಳೆದಂತ ಜಾಗ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಕಾಡಿನಲ್ಲಿ ಸಿಕ್ಕಾಗ ರಾಜ ರಾಜಶೇಖರನವರು ಇದೇ ಅರಮನೆಗೆ ಅಯ್ಯಪ್ಪ ಸ್ವಾಮಿಯನ್ನು ಕರ್ಕೊಂಬಂದಿದ್ದು. ನೋಡಕ್ಕೆ ಎಷ್ಟು ಖುಷಿಯಾಗಿದೆ ಅಲ್ಲ? ನನಗಂತೂ ಇಲ್ಲಿ ನಿಂತಿರೋದು ನಾನೇನಾ ಅನ್ನೋ ಫೀಲ್ ಇದೆ. ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಇಲ್ಲೇ ಹಾಡಿ ಬೆಳೆದಿದ್ದು ನಿಜ ತುಂಬಾನೇ ಖುಷಿ ಆಗ್ತಿದೆ. ಅಯ್ಯಪ್ಪ ಸ್ವಾಮಿಯ ತಿರುವಾಭರಣಂ ಅಂದ್ರೆ ಅಯ್ಯಪ್ಪ ಸ್ವಾಮಿ ಹಾಕೊಂತ ಇದ್ದಂತ ಒಡವೆಗಳು ಇದೇ ಪ್ಯಾಲೇಸ್ ನಲ್ಲಿ ಇಕ್ಕಿರುವಂತದ್ದು. ವರ್ಷಕ್ಕೊಮ್ಮೆ ಅಂದ್ರೆ ಮಕರ ಜ್ಯೋತಿ ದಿನ ಆ ಒಡವೆಗಳನ್ನೆಲ್ಲ ಶಬರಿಮಲೆಗೆ ತಗೊಂಡು ಹೋಗ್ತಾರೆ. ಇನ್ನೇನು ಅರಮನೆ ಓಪನ್ ಆಯ್ತು, ಬನ್ನಿ ಒಳಗಡೆ ಹೋಗೋಣ. ವೆಲ್ಕಮ್ ಟು ಪಂಡಲಂ ಪ್ಯಾಲೇಸ್. ಬನ್ನಿ ತೋರಿಸ್ತೀನಿ. ಇಮ್ಯಾಜಿನ್ ಈ ಚೇರಲ್ಲಿ ಅಯ್ಯಪ್ಪ ಸ್ವಾಮಿ ಕೂತಿರ್ಬೋದಾ? ಕೂತಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಬನ್ನಿ ಒಳಗಡೆ ಹೋಗೋಣ, ನೋಡೋಣ. ಪ್ಯಾಲೇಸ್ ಒಳಗಡೆ ಎಂಟರ್ ಆಗಿದೆ. ನಮಗೆ ತುಂಬಾ ನಿಶಬ್ದವಾಗಿತ್ತು. ಆದ್ರೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಅಯ್ಯಪ್ಪ ಸ್ವಾಮಿಯ ಹೆಸರು ಕೇಳ್ತಾನೆ ಇತ್ತು. ಅದು ಹೇಗಿತ್ತಂದ್ರೆ, ಆಕ್ಚುಲಿ ನಾವು ಒಳಗಡೆ ಎಲ್ಲ ವಿಡಿಯೋ ಮಾಡಂಗಿಲ್ಲ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದು.
ನನಗೆ ಏನು ಇಮ್ಯಾಜಿನೇಷನ್ ಅಂದರೆ ಅಯ್ಯಪ್ಪ ಸ್ವಾಮಿ ಓಡಾಡಿರೋ ಜಾಗದಲ್ಲೆಲ್ಲ ನಾನು ಓಡಾಡ್ತಾ ಇದ್ದೀನಲ್ಲ ಅನ್ನೋದು ತುಂಬ ಖುಷಿ ಇದೆ. ಅಂದರೆ ತುಂಬಾ ಖುಷಿ ಇದೆ. ನನ್ನ ಆರಾಧ್ಯ ದೈವ ಅವರು. ಇದು ನೀವು ನೋಡ್ತಾ ಇರ್ಬೋದು, ಇದು ಬಾವಿ. ಮೇ ಬಿ ಅಯ್ಯಪ್ಪ ಇದರಿಂದ ನೀರು ಸೇದಿರ್ಬೋದು ಅಥವಾ ಅವ್ರ ಸೇವಕರು ಸೇದಿರ್ಬೋದು. ಪಂಡಲಂ ಪ್ಯಾಲೇಸ್ ಇಂದ ಆಚೆ ಬಂದ್ವಿ. ಇದು ಬಂದ್ಬಿಟ್ಟು ರಾಜರಾಜಶೇಖರ ಮಂಟಪಂ. ಇಲ್ಲಿ ಬಂದ್ಬಿಟ್ಟು ಕಿಂಗ್ ಬಂದ್ಬಿಟ್ಟು ಇಲ್ಲಿ ಡೈಲಿ ಪೂಜೆ ಮಾಡ್ತಾ ಇದ್ರು. ಬಟ್ ಇದು ಇವಾಗ ಕ್ಲೋಸ್ ಆಗಿದೆ. ಸೊ ಅದಕ್ಕೆ ನಾವು ಮುಂದೆ ಹೋಗ್ತಾ ಇದೀವಿ. ಅಯ್ಯಪ್ಪ ಸ್ವಾಮಿದು ಮೈನ್ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಇದೇ ಅಯ್ಯಪ್ಪ ಸ್ವಾಮಿಯ ಮೇನ್ ಟೆಂಪಲ್ ಇಲ್ಲಿ ಪಂಡಲಮಲ್ಲಿ. ಇಲ್ಲಿ ಒಂದು ನದಿ ಹರಿಯುತ್ತೆ, ಬನ್ನಿ ತೋರಿಸ್ತೇನೆ. ಇಲ್ಲಿಂದ ವ್ಯೂ ಮಾತ್ರ ಸೂಪರ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು. ಆ ಸೈಡು ನೇಚರ್, ಈ ಸೈಡು ನೇಚರ್, ಸೆಂಟ್ರಲ್ಲಿ ರಿವರ್. ಸೂಪರ್. ಅದೇ ತಟದಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್, ನೆಕ್ಸ್ಟ್ ಲೆವೆಲ್.
ದೇವಸ್ಥಾನ ಮತ್ತೆ ನದಿನ ನೋಡ್ಕೊಂಡು ನಾವು ಮುಂದೆ ಹೊರಟಿದ್ದೆ ಮಣಿಗಂಟ ಮಂಟಪ. ನಾವು ಹೋಗಿರೋದು ಏಪ್ರಿಲ್ ಆಗಿರೋದ್ರಿಂದ ಶಬರಿಮಲೆಯ ಸ್ವಾಮಿಗಳು ಕಡಿಮೆ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಕಡಿಮೆ ಇದ್ದಾರೆ. ಅಯ್ಯಪ್ಪ ಸ್ವಾಮಿ ಬರ್ಡೇ ಆಗಿ ಸ್ವಲ್ಪ ದಿನ ಬಿಟ್ಟು ನಾವು ಹೋಗಿದ್ದು, ಸೊ ಅದಕ್ಕೆ ಕಡಿಮೆ ಜನ ಇದ್ದಾರೆ. ಈ ಟೆಂಪಲ್ ಅಂತೂ ತುಂಬಾನೇ ದೊಡ್ಡದಾಗಿದೆ. ಇದು ಪಂಡಲಂ ಪ್ಯಾಲೇಸ್ ಒಳಗಡೆ ಇರುವಂತ ಟೆಂಪಲ್. ನೀವೇನ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇಷ್ಟು ಖಾಲಿನೇ ಇರಲ್ಲ ಸೀಸನ್ ಟೈಮಲ್ಲಿ ಬಂದ್ರೆ. ಡಿಸೆಂಬರ್ ಆಗಿರ್ಬೋದು, ಜಾನ್, ಫೆಬ್ ಅಂಡ್ ನವೆಂಬರ್ ಈ ಟೈಮಲ್ಲಿ ಬಂದ್ರೆ ಒಂಚೂರು ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟು ಜನ ತುಂಬಿರ್ತಾರೆ. ಬಟ್ ನಾವು ಏಪ್ರಿಲ್ ಅಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಲಾಸ್ಟ್ ಅಂಡ್ ಫೈನಲ್ ಆಗಿ ಪಂಡಲಂ ಪ್ಯಾಲೇಸ್ ಹತ್ರ ಒಂದು ಫ್ಲೋಟಿಂಗ್ ಬ್ರಿಡ್ಜ್ ಇದೆ, ಬನ್ನಿ ತೋರಿಸ್ತೀನಿ. ನೀವು ನೆಕ್ಸ್ಟ್ ಕೇರಳ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ನಿಮ್ಮ ಬಕೆಟ್ ಆಫ್ ಲಿಸ್ಟ್ ಅಲ್ಲಿ ಪಂಡಲಂ ಪ್ಯಾಲೇಸ್ನು ಆ್ಯಡ್ ಮಾಡ್ಕೊಳ್ಳಿ. ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ಕೇರಳ ಟ್ರಿಪ್ ಇದೆ. Just wait and watch. There is an amazing video for you. Signing off, Shri and Raju, Adventure Quest.